ಒಂದು ವರ್ಷದಲ್ಲಿ ಹಲವು ಸಿನಿಮಾಗಳು ಥಿಯೇಟರ್ಗೆ ಬರುತ್ತೆ. ಒಂದಷ್ಟು ದಿನ ಸುದ್ದಿಯಲ್ಲಿದ್ದು ಸೋಷಿಯಲ್ ಮೀಡಿಯಾದಲ್ಲಿದ್ದು ಕ್ರಿಟಿಕ್ಸ್ಗಳ ರಿವ್ಯೂ ಪಡೆದು ಆಮೇಲೆ ಸದ್ದಿಲ್ಲದಂತೆ ಮಾಯವಾಗುತ್ತೆ. ಆದರೆ ಕೆಲವೊಂದು ಸಿನಿಮಾಗಳು ಕಾಲದ ಪರಿಧಿಯಲ್ಲಿ ಮರೆಯಾಗೋದಿಲ್ಲ. ಅಂಥದ್ದೇ ಒಂದು ಸಿನಿಮಾ ಉಳಿದವರು ಕಂಡಂತೆ. ನಮಸ್ಕಾರ ವೀಕ್ಷಕರೇ, ಇದು ನಮ್ಮ ಮಾಡರ್ನ್ ಬಾನುಲಿಯ 25ನೇ ವಿಡಿಯೋ. ನಮ್ಮ ಚಾನಲ್ನ ಇಲ್ಲಿಯವರೆಗೂ ಪ್ರೋತ್ಸಾಹಿಸಿ ಬೆಳೆಸಿದ್ದಕ್ಕೆ ನಮ್ಮೆಲ್ಲ ವೀಕ್ಷಕರಿಗೂ ಪ್ರೀತಿಯಿಂದ ಥ್ಯಾಂಕ್ಸ್. ನಿಮ್ಮ ಪ್ರೀತಿ ಪ್ರೋತ್ಸಾಹ ಇದೇ ರೀತಿ ಇರಲಿ ಹಾಗೂ ಇನ್ನಷ್ಟು ಹೆಚ್ಚಿನ ಇಂಟ್ರೆಸ್ಟಿಂಗ್ ವಿಷಯಗಳನ್ನು ನಾವಿಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವೇನಾದರೂ ನಮ್ಮ ಚಾನಲ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದಿದ್ದಲ್ಲಿ ಈ ಕೂಡಲೇ ಆ ಕೆಂಪು ಬಣ್ಣದ ಸಬ್ಸ್ಕ್ರೈಬ್ ಬಟನ್ನ ಒತ್ತಿ, ಸೊ ದ್ಯಾಟ್ ನಾವು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಅದರ ನೋಟಿಫಿಕೇಶನ್ ಸಿಗತ್ತೆ. ಈಗ ಇವತ್ತಿನ ಟಾಪಿಕ್ಗೆ ಬರೋಣ. ಉಳಿದವರು ಕಂಡಂತೆ ಇದೊಂದು ಅದ್ಭುತ ಸಿನಿಮಾ. ಸಮಯದ ತಿರುವು ಮರವಿನ ಕಡೆಗೆ ಅಂತ ಮೂವಿಲಿ ಹೇಳಿದರೂ ಸಮಯದ ತಿರುವಿನ ಜೊತೆ ಮರೆಯಾಗದೆ ಪ್ರೇಕ್ಷಕನ ನೆನಪಿನ ಚಿಲಕದ ಜೊತೆ ಸದಾ ಜಾಗೃತವಾಗಿದೆ ಈ ಸಿನಿಮಾ. ಮೇ ಬಿ ಮೂವಿ ಬಂದಾಗ ಇಮ್ಮ್ಯಾಚ್ಯೂರ್ ಆಡಿಯನ್ಸ್ ಆಗಿ ಮೂವಿನ ಥಿಯೇಟ್ರಲ್ಲಿ ನೋಡದೇ ಇದ್ದರೂ ಈಗ ಮೆಚುರಿಟಿ ಬಂದ ಮೇಲೆ ಇಂಥದ್ದೊಂದು ಸಿನಿಮಾ ನಮ್ಮ ಕನ್ನಡ ಫಿಲಮ್ ಇಂಡಸ್ಟ್ರಿಯಲ್ಲಿ 10 ವರ್ಷದ ಮುಂಚೆ ಬಂದಿತ್ತು ಎನ್ನುವ ಹೆಮ್ಮೆಯನ್ನು ಫಿಲಮ್ ಮೇಕರ್ಸ್ಗಿಂತಲೂ ಜಾಸ್ತಿ ಹೊತ್ಕೊಂಡು ಅದರ ಸೀಕ್ವೆಲ್ ಹಾಗೂ ಪ್ರೀಕ್ವೆಲ್ ಎರಡೂ ಆಗಿರುವ ರಿಚರ್ಡ್ ಆಂಥೋನಿಗೆ ಇವಾಗ ನಾವು ಕಾಯ್ತಾ ಇದ್ದೀವಿ. ಟ್ರೂ ಫಿಲಮ್ ಲವರ್ಸ್ ಲವ್ಸ್ ಓನ್ಲಿ ಬ್ರಿಲಿಯಂಟ್ ಮೂವೀಸ್ ಆ್ಯಂಡ್ ಉಳಿದವರು ಕಂಡಂತೆ ಈಸ್ ಒನ್ ಆಫ್ ದ್ಯಾಟ್. ಬಹುಶಃ ಇದರ ಯೂನಿಕ್ ನರೇಷನ್ ಇರ್ಬೋದು ಅಥವಾ ತುಂಬ ರಿಯಲ್ ಅಂತ ಅನಿಸೋ ಇನ್ಸಿಡೆಂಟ್ನ ಪರ್ಸ್ಪೆಕ್ಟಿವ್ಸ್ ಅಂದರೆ ದೃಷ್ಟಿಕೋನ ಅನ್ನುವ ಕಾನ್ಸೆಪ್ಟ್ನ ಇಟ್ಕೊಂಡು ಪ್ರೆಸೆಂಟ್ ಮಾಡಿರುವ ರೀತಿ ಇರಬಹುದು ಏನೋ ಗೊತ್ತಿಲ್ಲ. ನಿಜವಾಗಿಯೂ ಸಿನಿಮಾ ಇಷ್ಟಪಡುವವರಿಗಂತೂ ಇದೊಂದು ಗೋಲ್ಡ್ ಸ್ಟ್ಯಾಂಡರ್ಡ್. ಒಂದು ಸಿನಿಮಾದ ಬಗ್ಗೆ 10 ವರ್ಷ ಆದರೂ ಜನ ಮಾತಾಡ್ತಾರೆ ಅಂದರೆ ಆ ಸಿನಿಮಾದ ತಾಕತ್ತು ಏನು ಅಂತ ಇದರಿಂದ ಅರ್ಥ ಮಾಡ್ಕೋಬೋದು. ಮಲ್ಪೆ ಅರಬ್ಬಿ ಸಮುದ್ರ ತೀರದ ಒಂದು ಸುಂದರ ಊರು. ಇಲ್ಲಿ ನಡೆದ ಒಂದು ಘಟನೆನ ಅವರವರು ಕಂಡಂತೆ ನರೇಷನ್ ಮಾಡಿ ಉಳಿದವರು ಕಂಡಿದ್ದನ್ನು ನಾವು ಥಿಯೇಟ್ರಲ್ಲಿ ನೋಡಿ ಆಗಿದೆ. ಈ ಒಂದು ಘಟನೆ ಹಿಂದೆ ಸುಮಾರು ಕತೆಗಳು ಇನ್ವಾಲ್ವ್ ಆಗಿದೆ. ಬರೀ ಒಂದು ಸಿನಿಮಾದಿಂದ ಈ ಕತೆಗೆ ಜಸ್ಟಿಫಿಕೇಶನ್ ಕೊಡೋಕ್ಕಾಗತ್ತಾ? ಸೊ ರಿಚರ್ಡ್ ಆಂಥೋನಿ ಅಂದರೆ ನಮ್ಮ ರಿಚ್ಚಿ ಮತ್ತೆ ಬರ್ತಿದ್ದಾನೆ. ಹಾಗೆ ಈ ಮೂವಿನ ಪ್ರೊಡ್ಯೂಸ್ ಮಾಡ್ತಿರೋದು ಹೊಂಬಾಳೆ ಫಿಲ್ಮ್ಸ್. ರಿಚರ್ಡ್ ಆಂಥೋನಿ ಕತೆ ಬಗ್ಗೆ ಹೇಳಬೇಕು ಅಂದರೆ ಇದೊಂದು ಉಳಿದವರು ಕಂಡಂತೆ ಸಿನಿಮಾದ ಪ್ರೀಕ್ವೆಲ್ ಕೂಡ ಹೌದು, ಹಾಗೆ ಸೀಕ್ವೆಲ್ ಕೂಡ ಹೌದು. ರಿಚ್ಚಿ ಸ್ವಲ್ಪ ರಫ್, ಚಿಕ್ಕವನಿದ್ದಾಗಿಂದಲೂ ಹಾಗೆ. ಸಣ್ಣ ವಯಸ್ಸಿನಲ್ಲೇ ತನ್ನ ಸ್ನೇಹಿತನಿಗೋಸ್ಕರ ಒಂದು ಕೊಲೆ ಮಾಡಿ ರಿಮೈಂಡ್ ಹೋಮ್ಗೆ ಅವನ ಸೇರಿಸಿರ್ತಾರೆ. ರಿಮೈಂಡ್ ಹೋಮಿಂದ ಕತೆ ಪ್ರಾರಂಭವಾಗಿ ಉಳಿದವರು ಕಂಡಂತೆಯ ತನಕ ಒಂದು ಭಾಗ ಆದರೆ ಉಳಿದವರು ಕಂಡಂತೆಯ ಕ್ಲೈಮ್ಯಾಕ್ಸ್ ನಂತರ ಏನಾಯಿತು ಅನ್ನೋದು ಕತೆಯ ಇನ್ನೊಂದು ಭಾಗ. ಮೊದಲಿನದ್ದು ಪ್ರೀಕ್ವೆಲ್ ಆದರೆ ಇನ್ನೊಂದು ಸೀಕ್ವೆಲ್. ಈಗ ನೀವು ಕೇಳ್ಬೋದು, ಉಳಿದವರು ಕಂಡಂತೆ ಕ್ಲೈಮ್ಯಾಕ್ಸ್ನಲ್ಲಿ ರಿಚ್ಚಿ ಸತ್ತೋಗ್ತಾನಲ್ವಾ ಅಂತ. ಆದರೆ ಇಡೀ ಸಿನಿಮಾನೇ ಬೇರೆಯವರು ಹೇಳಿದ್ದು ಕೇಳಿದ್ದು ಕಂಡಿದ್ದು ಆದಮೇಲೆ ಯಾವುದು ಸತ್ಯ ಅಂದ್ಕೊಳ್ಳೋದು ಯಾವುದು ಸುಳ್ಳು ಅಂದ್ಕೊಳ್ಳೋದು. ಉಳಿದವರು ಕಂಡಂತೆ ಕೆಲವೊಂದು ನಿಜವಂತೆ ಕೆಲವೊಂದು ಸುಳ್ಳಂತೆ, ಹಾಗಂತೆ ಹೀಗಂತೆ. ವೀಕ್ಷಕರೇ, ಉಳಿದವರು ಕಂಡಂತೆ ಒಂದು ನಾನ್ ಲೀನಿಯರ್ ನರೇಷನ್ನ ಹೊಂದಿತ್ತು. ಆದರೆ ರಕ್ಷಿತ್ ಶೆಟ್ಟಿ ಅವರು ಹೇಳಿದಂತೆ ರಿಚರ್ಡ್ ಆಂಥೋನಿ ಪ್ಯಾರಲಲ್ ನರೇಷನ್ನ ಹೊಂದಿದೆ. ಅಂದರೆ ಸೀಕ್ವೆಲ್ ಮತ್ತು ಪ್ರೀಕ್ವೆಲ್ ಎರಡು ಒಟ್ಟಿಗೆ ಪ್ರೆಸೆಂಟ್ ಮಾಡಿ ಮಿಕ್ಸ್ ಮಾಡಿ ಹಾಗೆ ಕ್ಲೈಮ್ಯಾಕ್ಸ್ನ ಸಮಯದಲ್ಲಿ ಎರಡು ಒಟ್ಟಿಗೆ ಸೇರುತ್ತೆ. ಶೆಡ್ಯೂಲ್ ಪ್ರಕಾರ ಸಪ್ತಸಾಗರದಾಚೆ ಆದಮೇಲೆ ಅವರು ರಿಚರ್ಡ್ ಆಂಥೋನಿ ಮಾಡಬೇಕಿತ್ತು. ಈಗ ಹೇಗೂ ಸಪ್ತಸಾಗರದಾಚೆ ಮುಗ್ದಿದೆ ಅಂದರೆ ರಿಚರ್ಡ್ ಆಂಥೋನಿ ಬೇಗ ಬರ್ತಾನೆ. ಆದಷ್ಟು ಬೇಗ ಬರಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಆ್ಯಸ್ ಆಲ್ವೇಸ್ ನಗು ನಗುತ್ತಾನಲ್ಲಿ ನಮ್ಮ ಮಾಡರ್ನ್ ಬಾನುಲಿ.